ಹೇಳ್ತಾರಲ್ಲ, ಈ ಪ್ರಪಂಚದಲ್ಲಿ ಕೆಲವರು ಬರೀ ಮನುಷ್ಯರಾಗಿ ಹುಟ್ಟಿ ಬರಲ್ಲ, ಅವರು ಬರೋದ್ರಿಂದ ಯಾರದ್ದೋ ಜೀವನ ಬದಲಾಗುತ್ತೆ, ದಾರಿ ಸಿಗುತ್ತೆ, ದೇವ್ರಿರುವುದು ನಿಜ ಅಂತ ಅನ್ಸುತ್ತೆ. ಅಂಥದ್ದೇ ಒಬ್ಬ ಸಂತ ನೀಮ್ ಕರೋಲಿ ಬಾಬಾ. ಅವರು ಯಾರಿಗೂ ಹಣ ಮಾಡೋ ದಾರಿ ತೋರಿಸ್ಲಿಲ್ಲ, ಯಾವುದೇ ಪವಾಡ ಮಾಡ್ತೀನಿ ಅಂತ ಹೇಳಲಿಲ್ಲ. ಅವರು ಹೇಳಿಕೊಟ್ಟಿದ್ದು ಒಂದೇ ಮಾತು: ಪ್ರೀತಿ ಮಾಡಿ, ಸೇವೆ ಮಾಡಿ, ದೇವರನ್ನ ನೆನಪಿಸ್ಕೊಡಿ. ಆದ್ರೆ ಅವರ ಜೀವನದ ಕೆಲವು ಘಟನೆಗಳು ಇವತ್ತಿಗೂ ಜನರನ್ನ ಶಾಕ್ ಮಾಡ್ತವೆ. ಬಾಬಾ ಹತ್ರ ಇದ್ದ ಶಕ್ತಿಯನ್ನ ಸಾಮಾನ್ಯ ಮನುಷ್ಯನ ಬುದ್ಧಿಯಿಂದ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಾರೆ. ಹಾಗಾದ್ರೆ ಈ ಮೀನ್ ಕರೋಲಿ ಬಾಬಾ ಯಾರು? ಅವರು ಬರೀ ಒಬ್ಬ ಮಹಾನ್ ಸಂತನ ಅಥವಾ ನಿಜವಾಗ್ಲೂ ಹನುಮಂತನ ಅಂಶನ? ಇವತ್ತಿನ ಈ ಫಿಲ್ಮ್ನಲ್ಲಿ ಅವರ ಭಕ್ತಿಯಿಂದ ಸಾವಿರಾರು ಜನರ ಜೀವನ ಬದಲಾದ ಒಬ್ಬ ರಹಸ್ಯಮಯ ಸಂತನ ಕಥೆ ತಿಳ್ಕೊಳ್ತೀವಿ. ಕಥೆ ಶುರುವಾಗೋದು 1964ರಿಂದ. ಇಲ್ಲಿ ಭೋಸ್ಲೆ ಅನ್ನೋ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತಮ್ಮ ಪುಟ್ಟ ಮೊಮ್ಮಗನಿಗೆ ಮಹಾರಾಜ್ ಜಿ ಅವರ ಕಥೆ ಹೇಳ್ತಿರ್ತಾರೆ. 1942ರಲ್ಲಿ ಅವರು ತುಂಬಾ ಕಷ್ಟದ ಸಮಯ ಎದುರಿಸಿದಾಗ ಮಹಾರಾಜ್ ಜಿ ತಮಗೆ ಸಹಾಯ ಮಾಡಿದ್ರಂತೆ. ಅಸಲಿಗೆ ಭೋಸ್ಲೆಗೆ ಭಕ್ತಿ, ದೇವರು ಇವುಗಳ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಆದ್ರೆ ಮಹಾರಾಜ್ ಜಿನ ಭೇಟಿ ಮಾಡಿದಾಗ ಅವರಿಗೆ ಎಲ್ಲಾ ಶಕ್ತಿ ಮತ್ತು ದೇವರ ಅನುಭವ ಆಯಿತು. 1942ರಲ್ಲಿ ಬ್ರಿಟಿಷರು ತಮ್ಮನ್ನ ಸಾಯಿಸೋಕೆ ನೋಡ್ತಿದ್ದರಿಂದ ಅವರಿಂದ ತಪ್ಪಿಸಿಕೊಂಡು ಓಡ್ತಿದ್ದ ಭೋಸ್ಲೆ ಬ್ರಿಟಿಷ್ ಪೊಲೀಸ್ ಯಾವಾಗ ಬೇಕಾದರೂ ಬರಬಹುದಾದ ಜಾಗದಲ್ಲಿ ಅಡಗಿಕೊಂಡಿದ್ದು. ಇದೇ ಭಯದ ನಡುವೆ ಅವರು ಸುಮಾರು 10 ದಿನಗಳಿಂದ ಊಟ ಕೂಡ ಮಾಡಿರಲಿಲ್ಲ. ಅಷ್ಟರಲ್ಲಿ ಅವರ ಹತ್ರ ಮಹಾರಾಜ್ ಜಿ ಬರ್ತಾರೆ. ಭೋಸ್ಲೆನ ನೋಡಿದ ತಕ್ಷಣ ಅವರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡು, ತುಂಬಾ ದಿನಗಳಿಂದ ಹಸ್ತಿರೋ ಹಾಗೆ ಕಾಣ್ತಿದ್ಯಾ, ಬಾ ಮೊದಲು ಊಟ ಮಾಡು, ಅಷ್ಟು ಬೇಗ ಪೊಲೀಸ್ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾರೆ. ಊಟ ನೋಡಿದ ತಕ್ಷಣ ಭೋಸ್ಲೆ ಅದ್ರ ಮೇಲೆ ಬಿಡ್ಬಿಡ್ತಾರೆ. ಸುಮಾರು 10 ದಿನ ಉಪವಾಸ ಇದ್ದ ಕಾರಣ ಒಂದೇ ಸಲ ಸಿಕ್ಕಾಪಟ್ಟೆ ಊಟ ಮಾಡ್ತಾರೆ. ತಿಂದಾದ್ಮೇಲೆ ಮಹಾರಾಜ್ ಜಿ, ಈಗ ನೇರವಾಗಿ ಉತ್ತರ ದಿಕ್ಕಿಗೆ ಹೊರಟೋಗು, ಯಾಕಂದ್ರೆ ಪೊಲೀಸ್ ಇಲ್ಲಿಗೆ ಬರ್ತಾನೇ ಇರ್ತಾರೆ. ಅಷ್ಟೇ ಅಲ್ಲ, ನಿನ್ಗೋಸ್ಕರ 4 ದಿನದ ಊಟ ಕೂಡ ಪ್ಯಾಕ್ ಮಾಡ್ಸಿದ್ದೀನಿ ಅಂತ ಹೇಳ್ತಾರೆ. ಇದನ್ನ ನೋಡಿ ಭೋಸ್ಲೆಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ತಮ್ಮ ಹಿಂದೆ ಪೊಲೀಸ್ ಬಿದ್ದಿರೋದು ಹೇಗೆ ಗೊತ್ತು? ತಾವು ಹೋಗ್ತಿರೋ ಜಾಗಕ್ಕೆ 4 ದಿನದ ಊಟ ಸಾಕು ಅಂತ ಹೇಗೆ ಗೊತ್ತು? ಅಷ್ಟೇ ಅಲ್ಲ, ತಾವು ಎಷ್ಟು ದಿನದಿಂದ ಉಪವಾಸ ಇದ್ದೀವಿ ಅನ್ನೋದು ಮಹಾರಾಜ್ ಜಿಗೆ ಹೇಗೆ ಗೊತ್ತಿತ್ತು ಅಂತ ಅವರಿಗೆ ಅರ್ಥ ಆಗಲ್ಲ. ಇದೆಲ್ಲ ನೋಡಿದ್ಮೇಲೆ ಈ ಮನುಷ್ಯ ಸಾಮಾನ್ಯ ಮನುಷ್ಯನಲ್ಲ ಅಂತ ಭೋಸ್ಲೆಗೆ ಅರ್ಥ ಆಗುತ್ತೆ. ಮೊದಲ ಬಾರಿಗೆ ಅವರಲ್ಲಿ ದೇವರ ಮೇಲೆ ನಂಬಿಕೆ ಹುಟ್ಟತ್ತೆ. ಮಹಾರಾಜ್ ಜಿ ಸಹಾಯದಿಂದ ಭೋಸ್ಲೆ ತಕ್ಷಣ ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈಗ ಭೋಸ್ಲೆ ತನ್ನ ಮೊಮ್ಮಗನಿಗೆ ಮಹಾರಾಜ್ ಜಿ ಅವರ ಕಥೆಯನ್ನ ಬಾಲ್ಯದಿಂದಾನೇ ಹೇಳ್ತಿರ್ತಾರೆ. ಈಗ ಕಥೆ ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಗೆ ಹೋಗುತ್ತೆ. ಇಸವಿ ಸುಮಾರು 1900ರ ಆಸುಪಾಸು. ಇದೇ ಹಳ್ಳಿಯಲ್ಲಿ ಒಂದು ಮಗುವಿನ ಜನನ ಆಗತ್ತೆ. ಆ ಮಗುವಿಗೆ ಲಕ್ಷ್ಮೀ ನಾರಾಯಣ್ ಶರ್ಮಾ ಅಂತ ಹೆಸರಿಡ್ತಾರೆ. ಬಾಲ್ಯದಿಂದಾನೇ ಲಕ್ಷ್ಮಿ ಮಿಕ್ಕ ಮಕ್ಕಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿದ್ರು. ಚಿಕ್ಕ ವಯಸ್ಸಿನಿಂದಾನೇ ಅವರಿಗೆ ಪ್ರಾಪಂಚಿಕ ವಿಷಯಗಳಿಗಿಂತ ದೇವರ ಭಕ್ತಿಯಲ್ಲಿ ಹೆಚ್ಚು ಮನಸ್ಸಿತ್ತು. ಆದರೆ ವಯಸ್ಸು ಇನ್ನು ಚಿಕ್ಕದಿರುವಾಗಲೇ ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತವಾಗುತ್ತೆ. ಅನಿರೀಕ್ಷಿತವಾಗಿ ಅವರ ತಾಯಿ ತೀರ್ಕೊಳ್ತಾರೆ. ಇದರಿಂದ ಅವರು ಒಳಗಿನಿಂದಲೇ ತುಂಬಾ ದುಃಖಕ್ಕೊಳಗಾಗ್ತಾರೆ. ತಾಯಿ ಹೋದ್ಮೇಲೆ ಮನೆಯ ವಾತಾವರಣವು ಪೂರ್ತಿ ಬದಲಾಗ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಅವರ ಅಪ್ಪ 2ನೇ ಮದುವೆಯಾಗ್ತಾರೆ. ಆಗ ಲಕ್ಷ್ಮಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ. ಇನ್ನು ಶಾಕಿಂಗ್ ವಿಷಯ ಏನಂದ್ರೆ, ಲಕ್ಷ್ಮೀ ನಾರಾಯಣ್ಗೆ ಬಾಲ್ಯದಲ್ಲೇ ಒಂದು ಹುಡುಗಿ ಜೊತೆ ಮದುವೆ ಕೂಡ ಆಗಿರುತ್ತೆ. ಮನೆ ಬಿಡೋ ನಿರ್ಧಾರದ ಜೊತೆಗೆ ಆ ಬಾಲಕನ ಹೊಸ ಪಯಣ ಶುರುವಾಗುತ್ತೆ. ಇದೇ ಪಯಣ ಮುಂದೆ ಅವರನ್ನು ಲಕ್ಷ್ಮೀ ನಾರಾಯಣ್ ಶರ್ಮಾರಿಂದ ನೀಮ್ ಕರೋಲಿ ಬಾಬಾ ಅಂದ್ರೆ ಮಹಾರಾಜ್ ಜಿ ಅನ್ನೋ ಹೆಸರಿನಿಂದ ಇಡೀ ಪ್ರಪಂಚದಲ್ಲಿ ಫೇಮಸ್ ಮಾಡುತ್ತೆ. ಮಹಾರಾಜ್ ಜಿಗೆ ಫೇವರಿಟ್ ಆಗಿದ್ದು ಹನುಮಂತ. ಆದ್ರೆ ಭಗವಾನ್ ಶ್ರೀರಾಮನನ್ನ ಒಲಿಸ್ಕೋಬೇಕಿತ್ತು. ಅದಕ್ಕಾಗಿ ಅವರು ಶ್ರೀರಾಮನ ಸಾಧನೆಯಲ್ಲಿ ಮುಳುಗಿಬಿಡ್ತಾರೆ. ಎಲ್ಲಾ ಮೋಹ ಮಾಯೆ ಬಿಟ್ಟು ಬರೀ ಸಾಧನೆ ಮತ್ತು ಧ್ಯಾನದಲ್ಲಿ ಲೀನ ಆಗ್ತಿದ್ರು. ಅವರು ಯಾವತ್ತೂ ಒಂದೇ ಜಾಗದಲ್ಲಿ ತುಂಬಾ ಸಮಯ ಕಳೀತಿರ್ಲಿಲ್ಲ. ಯಾವಾಗ್ಲೂ ಹಳ್ಳಿಯಿಂದ ದೂರವಿದ್ದು ಏಕಾಂತದಲ್ಲಿ ಸಾಧನೆ, ಧ್ಯಾನ ಮಾಡ್ತಿದ್ರು. ಹೀಗಿರುವಾಗ ಒಂದು ದಿನ ಅವರಿಗೆ ದೇವಸ್ಥಾನದ ಒಬ್ಬ ಪೂಜಾರಿ ಮಹಂತ್ ಜಿ ಅವರ ಭೇಟಿಯಾಗುತ್ತೆ. ಮಹಂತ್ ಜಿ ಮೊದಲನೇ ಬಾರಿ ಮಹಾರಾಜ್ ಜಿನ ನೋಡಿದಾಗ ಅವರಿಗೆ ತಮ್ಮ ಗುರುವಿನ ನೆನಪಾಗುತ್ತೆ. ಈ ಮಗು ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಮಗು ಮಾತಾಡ್ತಿದ್ದ ರೀತಿಯೇ ಬೇರೆ ಎಲ್ಲಾ ಮಕ್ಕಳಿಗಿಂತ ತುಂಬಾ ಭಿನ್ನವಾಗಿತ್ತು. ಒಂದು ದಿನ ಮಹಂತ್ ಜಿ ಈ ಚಿಕ್ಕ ಮಗು ಮರ ಪಕ್ಷಿಗಳ ಜೊತೆ ಮಾತಾಡೋದನ್ನ ನೋಡ್ತಾರೆ. ಮತ್ತೆ ಅವಕ್ಕೂ ಅರ್ಥ ಆಗ್ತಿರುತ್ತೆ. ಆರಂಭದಲ್ಲಿ ಮಹಂತ್ ಜಿಗೆ ಇದೆಲ್ಲ ಸುಳ್ಳು ಅಂತ ಅನ್ಸುತ್ತೆ. ಆದ್ರೆ ಮಹಾರಾಜ್ ಜಿ ಒಂದು ಘಟನೆ ಹೇಳಿದಾಗ ಅವರು ಶೋಕ್ ಆಗ್ತಾರೆ. ಮಹಾರಾಜ್ ಜಿ ಹೇಳ್ತಾರೆ, ವರ್ಷಗಳ ಹಿಂದೆ ಇದೇ ಹಳ್ಳಿಯಲ್ಲಿ ಒಂದು ಪ್ರವಾಹ ಬಂದಿತ್ತು. ಆ ಪ್ರವಾಹದ ಕಾರಣದಿಂದ ದೇವಸ್ಥಾನದ ಛಾವಣಿ ಒಡೆದು ಹೋಗಿತ್ತು.
ಹಳ್ಳಿಯವರೆಲ್ಲ ಕಂಗಾಲಾಗಿ ಇದೇ ದೊಡ್ಡ ಮರದ ಕೆಳಗೆ ಬಂದು ಆಶ್ರಯ ಪಡೆದಿದ್ರು. ಮತ್ತೆ ನಿಮಗೆ ಗೊತ್ತಾ, ನನಗಿದು ಹೀಗೆ ಗೊತ್ತು ಅಂತ? ಇದೇ ಮರ ನನಗೆ ಈ ವಿಷಯ ಹೇಳ್ತು. ಇದನ್ನ ಕೇಳಿದ ಮಹಂತ್ಜಿ ಪೂರ್ತಿ ದಂಗಾಗ್ತಾರೆ. ಆಮೇಲೆ ಅವರು ಮಹಾರಾಜ್ಜಿಗೆ, ನೀನು ಧ್ಯಾನ ಮಾಡಬೇಕು ಅಂದ್ರೆ ಎಲ್ಲ ಮೋಹ ಮಾಯಿನ ಬಿಡಬೇಕು. ನಿನಗೆ ಮೋಹ ಹುಟ್ಟಿಸುವಂತ ಯಾವ ವಸ್ತುವಿನ ಹತ್ತಿರವೂ ಇರಬಾರದು. ಅದಕ್ಕೆ ನೀನು ಏಕಾಂತದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಮಾತಿನ ಮಧ್ಯೆ ಮಹಂತ್ಜಿ, ಇವತ್ತಿನವರೆಗೂ ನನಗೆ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ಸಿಕ್ಕಿಲ್ಲ. ನಾನು ಸತ್ತ ಮೇಲೆ ನೀನೇ ಈ ದೇವಸ್ಥಾನನ ನೋಡ್ಕೋಬೇಕು ಅಂತ ನನಗನಿಸ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಮಹಾರಾಜ್ಜಿ, ನೀವೇ ಹೇಳಿದ್ದೀರಾ ನಾನು ಎಲ್ಲಾ ಮೋಹ ಮಾಯೆ ಬಿಡಬೇಕು ಅಂತ, ಹಾಗಾಗಿ ನಾನು ಈ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಮಹಂತಜಿಯವರ ಕೆಲವು ಶಿಷ್ಯರು, ನೀವು ಆ ಮಗುವಿನ ಪರೀಕ್ಷೆ ಮಾಡ್ತಿದ್ರಿ, ಮತ್ತೆ ಆ ಮಗು ಪಾಸ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಮಹಂತಜಿ, ನಾನು ಅವನ ಪರೀಕ್ಷೆ ಮಾಡ್ತಿರ್ಲಿಲ್ಲ, ಅವನೇ ನನ್ನ ಪರೀಕ್ಷೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಹಾರಾಜ್ಜಿ ಗುಜರಾತ್ಗೆ ಹೊರಟು ಹೋಗ್ತಾರೆ. ಅಲ್ಲೂ ಅವರು ನೀರಿನಲ್ಲಿ ಸಾಧನೆ ಮಾಡ್ತಾರೆ. ಅಲ್ಲಿನ ಮಕ್ಕಳು ಅವರನ್ನ ಪದೇ ಪದೇ ಕಾಡ್ತಿದ್ರು, ಆದ್ರೆ ಮಹಾರಾಜ್ಜಿ ಅವರ ಜೊತೆ ಆಟ ಆಡ್ತಿದ್ರು. ಒಂದು ದಿನ ಅವರು ಕೆಲವು ದೊಡ್ಡ ಮನುಷ್ಯರ ಹತ್ತಿರ ಹೋಗ್ತಾರೆ. ಅಲ್ಲಿ ಎಲ್ಲರಿಗೂ ಊಟ ಹಾಕ್ತಿದ್ರು, ಆದ್ರೆ ಅವರು ಅಸ್ಪೃಶ್ಯರಿಗೆ ಊಟ ಕೊಡ್ತಿರ್ಲಿಲ್ಲ. ಮಹಾರಾಜ್ಜಿಗೆ ಮಾತ್ರ ಒಂದು ಮುಷ್ಟಿ ಅಕ್ಕಿ ಕೊಡ್ತಾರೆ. ಆದ್ರೆ ಆ ಒಂದು ಮುಷ್ಟಿ ಅಕ್ಕಿಯ ಪವಾಡ ನೋಡಿ ಜನರೆಲ್ಲ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಒಂದು ಮುಷ್ಟಿ ಅಕ್ಕಿ ಖಾಲಿನೇ ಆಗ್ತಿರ್ಲಿಲ್ಲ. ಈ ಘಟನೆ ನೋಡಿದ ಪ್ರತಿಯೊಬ್ಬರು ಪೂರ್ತಿಯಾಗಿ ಆಶ್ಚರ್ಯಚಕಿತರಾಗ್ತಾರೆ. ಅವರಿಗೆ ಈ ಬಾಲಕ ತುಂಬಾ ವಿಶಿಷ್ಟ, ಸಾಮಾನ್ಯ ಮನುಷ್ಯನಲ್ಲ, ಖಂಡಿತ ದೇವರ ಅಂಶನೇ ಅಂತ ಅರ್ಥ ಆಗತ್ತೆ. ಅದಾದ್ಮೇಲೆ ಮಹಾರಾಜ್ಜಿ ಉತ್ತರ ಪ್ರದೇಶದ ಫಾರೂಕಾಬಾದ್ಗೆ ಹೋಗ್ತಾರೆ. ಅಲ್ಲಿ ನ್ಯೂ ಕರೋರಿ ಅನ್ನೋ ಒಂದು ಜಾಗ ಇರುತ್ತೆ. ಅಲ್ಲಿ ಗೋಪಾಲ್ ಅನ್ನೋ ಹುಡುಗ ಇರ್ತಾನೆ. ಅವನು ಮಹಾರಾಜ್ಜಿಗೆ, ಈ ಜಾಗ ತುಂಬಾ ಪವಿತ್ರವಾದದ್ದು, ಇಲ್ಲಿಗೆ ದೊಡ್ಡ ದೊಡ್ಡ ಸಂತರು ಬರ್ತಾರೆ, ಇಲ್ಲೇ ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾನೆ. ಗೋಪಾಲ್ ಅದೇ ಹಳ್ಳಿಯಲ್ಲಿ ಪಕ್ಷಿಗಳನ್ನ ಹಿಡಿಯೋ ಕೆಲಸ ಮಾಡ್ತಿರ್ತಾನೆ. ಇದನ್ನ ನೋಡಿದ ಮಹಾರಾಜ್ಜಿ, ಯಾಕೆ ನೀನು ಈ ಕೆಲಸ ಮಾಡ್ತೀಯಾ? ಆ ಪಕ್ಷಿಗಳು ಕೂಡ ಸ್ವತಂತ್ರ, ಅವುಗಳಿಗೂ ಸ್ವತಂತ್ರವಾಗಿ ಬದುಕುವ ಆಸೆ ಇರತ್ತೀಯಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗೋಪಾಲ್, ನಾನೀ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಮನೆ ಹೇಗ್ ನಡೆಯುತ್ತೆ? ಮನೆಯಲ್ಲಿ ಅಮ್ಮ, ಹೆಂಡತಿ, ಮಕ್ಕಳಿದ್ದಾರೆ, ಅವರನ್ನ ಯಾರು ನೋಡ್ಕೊಳ್ತಾರೆ? ದುಡ್ಡು ಸಂಪಾದನೆ ಮಾಡಿದ್ಮೇಲೆ ನನ್ನನ್ನು ಯಾರಾದ್ರೂ ನೋಡ್ಕೋಬೇಕಲ್ವಾ? ಯಾಕಂದ್ರೆ ನನ್ನ ಮಗನಿಗೆ ನನ್ನನ್ನ ನೋಡ್ಕೊಳಕ್ ಆಗಲ್ಲ, ಅವನು ಅಂಗವಿಕಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿದ್ಮೇಲೆ ಮಹಾರಾಜ್ಜಿ, ಈ ಮಾತನ್ನ ನೀನು ನಿನ್ನ ಗರ್ಭಿಣಿ ಹೆಂಡತಿಗೆ ಒದ್ದಾಗ ಯೋಚನೆ ಮಾಡ್ಬೇಕಿತ್ತು ಅಂತ ಹೇಳ್ತಾರೆ. ಇದನ್ನ ಕೇಳಿ ಗೋಪಾಲ್ ಶಾಕ್ ಆಗ್ತಾನೆ. ನಾನು ಹೆಂಡತಿಗೆ ಒದ್ದಿದ್ದು ಈ ಬಾಬಾಗೆ ಹೀಗ್ ಗೊತ್ತು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಗೋಪಾಲ್, ಮುಂದೆ ನಾನು ಈ ತರ ತಪ್ಪು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಹಾರಾಜ್ಜಿ, ಸರಿ, ನನ್ನ ಆಶೀರ್ವಾದ ನಿನ್ ಜೊತೆ ಇದೆ. ಮುಂದಿನ ಬಾರಿ ನಿನಗೆ ಗಂಡು ಮಗು ಆಗುತ್ತೆ, ಆ ಮಗು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಅಂತ ಆಶೀರ್ವದಿಸ್ತಾರೆ. ಅಷ್ಟೇ ಅಲ್ಲ, ಮುಂದೆ ಅವನೇ ನಿನ್ನನ್ನ ನೋಡ್ಕೊಳ್ತಾನೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಮಹಾರಾಜ್ಜಿ ಇದೇ ಹಳ್ಳಿಯಲ್ಲಿ ಇರಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಯಾವಾಗ್ಲೂ ಹಳ್ಳಿ ಒಳಗೆ ಹೋಗ್ತಿರ್ಲಿಲ್ಲ, ಹಳ್ಳಿ ಹೊರಗಡೆನೇ ಸಾಧನೆ, ಧ್ಯಾನ ಮಾಡ್ತಿದ್ರು. ಅಷ್ಟರಲ್ಲಾಗ್ಲಿ ಜನರಿಗೆ ಅವರ ಶಕ್ತಿಗಳ ಬಗ್ಗೆ ಗೊತ್ತಾಗಿತ್ತು. ಅದಕ್ಕೆ ಹಳ್ಳಿಯ ಪ್ರತಿಯೊಬ್ಬರೂ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮಹಾರಾಜ್ಜಿ ಹತ್ರ ಬರ್ತಿದ್ರು, ಮತ್ತೆ ಅವರು ಆ ಕಷ್ಟಗಳನ್ನ ಸಾಲ್ವ್ ಮಾಡ್ತಿದ್ರು. ಹಳ್ಳಿಯ ಪ್ರತಿಯೊಬ್ಬರಿಗೂ ಮಹಾರಾಜ್ಜಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಮಹಾರಾಜ್ಜಿ ಹಳ್ಳಿಯಲ್ಲೇ ಇರ್ಲಿ ಅಂತ ಅವ್ರು ಇಷ್ಟಪಟ್ಟು ಅವರಿಗಾಗಿ ಒಂದು ಗುಡಿಸಲ್ ಕಟ್ಟೋಣ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ಮಹಾರಾಜ್ಜಿ ತಾವು ಹಳ್ಳಿ ಒಳಗೆ ಇರಲ್ಲ, ಹಳ್ಳಿ ಹೊರಗಡೆ ಇರ್ತೀನಿ ಅಂತ ಹೇಳಿ ಇಲ್ಲಿ ಯಾವ್ದಾದ್ರೂ ಗುಹೆ ಇದ್ರೆ ಇನ್ನೂ ಒಳ್ಳೇದು ಅಂತಾರೆ. ಹಳ್ಳಿಯಲ್ಲಿ ಗುಹೆ ಇರ್ಲಿಲ್ಲ, ಆದ್ರೆ ಊರಿನ ಜನರೇ ಕಷ್ಟಪಟ್ಟು ಊರಲ್ಲಿ ಒಂದು ಒಳ್ಳೆ ಗುಹೆ ನಿರ್ಮಾಣ ಮಾಡ್ತಾರೆ. ಅಲ್ಲೇ ಮಹಾರಾಜ್ಜಿ ಧ್ಯಾನ ಸಾಧನೆ ಮಾಡಕ್ಕೆ ಶುರು ಮಾಡ್ತಾರೆ. ಗುಹೆ ಒಳಗೆ ಯಾರೂ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ಮಹಾರಾಜ್ಜಿ ತುಂಬಾ ದಿನಗಳ ಕಾಲ ಅಲ್ಲಿ ಧ್ಯಾನ ಮಾಡ್ತಿದ್ರು. ಒಂದೊಂದು ಸಲ 10 ದಿನ ಆದ್ರೂ ಅವರು ಹೊರಗಡೆ ಬರ್ತಿರ್ಲಿಲ್ಲ. ಆದ್ರೆ ಯಾವಾಗ ಹೊರಗೆ ಬರ್ತಿದ್ರು ಆಗ ಊರಿನವರ ಕಷ್ಟಗಳನ್ನ ಕೇಳಿ ಅವನ್ನ ಸಾಲ್ವ್ ಮಾಡ್ತಿದ್ರು. ಒಂದು ದಿನ ಇದೇ ರೀತಿ ಮಹಾರಾಜ್ಜಿ ಗುಹೆ ಒಳಗೆ ತುಂಬಾ ದಿನ ಕರೀತಾರೆ, ಆದ್ರೆ ಹೊರಗಡೆ ಬರಲ್ಲ. ಆಗ ಎಲ್ಲರಿಗೂ ಗೋಪಾಲ್ ಒಳಗೆ ಹೋಗಿ ಮಹಾರಾಜ್ಜಿ ಎಲ್ಲಿದ್ದಾರೆ ಅಂತ ನೋಡ್ಬೇಕು ಅನ್ಸುತ್ತೆ. ಅದಕ್ಕೆ ಗೋಪಾಲ್ ಗುಹೆ ಒಳಗೆ ಹೋಗ್ತಾನೆ. ಆದ್ರೆ ಒಳಗೆ ಹೋದ ತಕ್ಷಣ ಅವನು ಶಾಕ್ ಆಗ್ತಾನೆ, ಯಾಕಂದ್ರೆ ಮಹಾರಾಜ್ಜಿ ಧ್ಯಾನ ಮಾಡ್ತಿದ್ರು, ಮತ್ತೆ ಅವರ ಮೈ ಮೇಲೆ ಸುಮಾರು 20 ರಿಂದ 25 ಹಾವುಗಳಿದ್ದು. ಇದನ್ನ ನೋಡಿದ್ಮೇಲೆ ಗೋಪಾಲ್ನ ಪರಿಸ್ಥಿತಿ ಸಿಕ್ಕಾಪಟ್ಟೆ ಕೆಟ್ಟೋಗುತ್ತೆ. ಮರುದಿನ ಅವನಿಗೆ ವಿಪರೀತ ಜ್ವರ ಬರುತ್ತೆ. ವೈದ್ಯರು ಒಂದು ಚೆಕ್ ಮಾಡಿದ್ರು ಅವನು ಗುಣ ಆಗಲ್ಲ. ಆದ್ರೆ ಆಗ್ಲೇ ಮಹಾರಾಜ್ಜಿ ಬಂದು ಅವನಿಗೆ ಪ್ರಸಾದ ತಿನ್ನಿಸ್ತಾರೆ. ತಕ್ಷಣ ಗೋಪಾಲ್ ಹುಷಾರಾಗ್ತಾನೆ. ಗೋಪಾಲ್, ನಾನು ಗುಹೆ ಒಳಗೆ ನೋಡಿದ್ದು ನಿಜವಾಗ್ಲೂ ಆಶ್ಚರ್ಯಜನಕ ಅಂತ ಹೇಳ್ತಾನೆ. ಆದ್ರೆ ಮಹಾರಾಜಿ, ನೀನು ನೋಡಿದ್ದು ಬರೀ ನಿನ್ನ ಮನಸ್ಸಿನ ಭ್ರಮೆ, ನೀನು ಶಿವನನ್ನ ನಂಬ್ತೀಯಾ, ಅದಕ್ಕೆ ನನಗೆ ಶಿವನ ರೂಪ ಕೊಟ್ಟೆ ಅಂತ ಹೇಳ್ತಾರೆ. ಮುಂದೆ ಮಹಾರಾಜಿ ಊರಿನ ಜನರ ಜೊತೆ ತುಂಬಾ ಬೆರೆತೋಗಿದ್ರು.
ಅದಕ್ಕೆ ಊರಿನ ಹೊರಗಡೆ ಒಂದು ದೇವಸ್ಥಾನ ಕಟ್ಟಿಸಿ ಅದರೊಳಗೆ ಹನುಮಂತನ ಮೂರ್ತಿಯನ್ನ ಸ್ಥಾಪನೆ ಮಾಡಿಸ್ತಾರೆ. ಆ ಮೂರ್ತಿಯನ್ನ ಸ್ವತಃ ಮಹಾರಾಜಿಯವರೇ ರೆಡಿ ಮಾಡಿರ್ತಾರೆ. ಆಮೇಲೆ ಜನರೆಲ್ಲ ದೇವಸ್ಥಾನಕ್ಕೆ ಬಂದು ಪದೇ ಪದೇ ಹನುಮಂತನಿಗೆ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಮುಂದಿನ ಸೀನ್ ನಲ್ಲಿ ಮಹಾರಾಜಿ ತಮ್ಮ ಕೆಲ ಸ್ನೇಹಿತರ ಜೊತೆ ಪಾರ್ವತಿ ಅನ್ನೋ ಹೆಂಗಸಿನ ಮನೆಗೆ ಹೋಗ್ತಾರೆ. ಪಾರ್ವತಿಗೆ ಮಹಾರಾಜಿ ಅಂದ್ರೆ ತುಂಬಾ ಭಕ್ತಿ. ಅವಳ ಮನೆಯಲ್ಲಿ ಇವತ್ತು ಕಢಿ ಮಾಡಿದ್ದಾರೆ ಅನ್ನೋದು ಮಹಾರಾಜಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವರು ಎಲ್ಲರನ್ನೂ ಕರ್ಕೊಂಡು ಪಾರ್ವತಿ ಮನೆಗೆ ಹೋಗ್ತಾರೆ. ಆದ್ರೆ ಪಾರ್ವತಿ ಮನೆಯಲ್ಲಿ ಬರೀ ಇಬ್ಬರಿಗಾಗುವಷ್ಟು ಊಟ ಮಾತ್ರ ಇರುತ್ತೆ. ಇದರಿಂದ ಅವಳಿಗೆ ಟೆನ್ಷನ್ ಶುರುವಾಗುತ್ತೆ. ಆದ್ರೆ ಮಹಾರಾಜಿ, ನೀನು ಊಟ ಬಡಿಸು, ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಪಾರ್ವತಿ ಒಬ್ಬೊಬ್ಬರಿಗೂ ಊಟ ಬಡಿಸಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಜನರಿಗೆ ಬಡಿಸಿದ್ರೂ ಊಟ ಮಾತ್ರ ಖಾಲಿ ಆಗಲ್ಲ. ಇದನ್ನ ನೋಡಿ ಪಾರ್ವತಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಮಹಾರಾಜಿಯವರ ಆಶೀರ್ವಾದ ಅಂತ ಅವಳಿಗೆ ಅರ್ಥ ಆಗುತ್ತೆ. ಈ ಥರದ ಪವಾಡಗಳು ಹಳ್ಳಿಯಲ್ಲಿ ಪದೇ ಪದೇ ನಡೀತಾನೇ ಇರ್ತಿತ್ತು. ಅದಕ್ಕೆ ಊರಿನ ಜನರೆಲ್ಲ ಮಹಾರಾಜಿನ ಅಷ್ಟು ನಂಬ್ತಿದ್ರು. ಮುಂದಿನ ಸೀನ್ನಲ್ಲಿ ಮಹಾರಾಜಿ ಮತ್ತೆ ಗೋಪಾಲ್ ಟ್ರೈನ್ನ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಕೂತಿರ್ತಾರೆ. ಅಲ್ಲಿ ಕೆಲವು ಬ್ರಿಟಿಷರು ಇರ್ತಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬಾಬಾ ಕೂತಿರೋದನ್ನ ನೋಡಿ ಹೇಗಾದ್ರೂ ಮಾಡಿ ಅವರನ್ನ ಟ್ರೈನ್ ನಿಂದ ಕೆಳಗಿಳಿಸ್ಬೇಕು ಅಂತ ಅನ್ಕೊಳ್ತಾನೆ. ಮಹಾರಾಜಿ ಹತ್ರ ಟಿಕೆಟ್ ಕೂಡ ಇಲ್ಲ ಅಂತ ಗೊತ್ತಾದಾಗ ಆ ಅಧಿಕಾರಿ ಟಿಸಿಗೆ ಇವನನ್ನ ತಕ್ಷಣ ಹೊರಗಡೆ ಹಾಕಿ ಅಂತ ಹೇಳ್ತಾನೆ. ಟಿಸಿ ತುಂಬಾ ಹೊತ್ತು ಯೋಚಿಸ್ತಾನೆ. ಆದ್ರೆ ಬ್ರಿಟಿಷ್ ಅಧಿಕಾರಿ ಫೋರ್ಸ್ ಮಾಡಿ ಇವರನ್ನ ಕೆಳಗಿಳಿಸಲೇಬೇಕು ಅಂದಾಗ ಟಿಸಿ ಚೈನ್ ಎಳಿತಾನೆ. ಇಷ್ಟವಿಲ್ಲದಿದ್ರೂ ಬಾಬಾನ ಟ್ರೈನ್ ನಿಂದ ಕೆಳಗಿಳಿಸ್ತಾರೆ. ಗೋಪಾಲ್ನನ್ನಂತೂ ತುಂಬಾ ಕೆಟ್ಟದಾಗಿ ಕೆಳಗಿತಾ ಇರ್ತಾರೆ. ಆದ್ರೆ ಇದೆಲ್ಲ ನೋಡಿದ್ಮೇಲೂ ಮಹಾರಾಜಿ, ನಾನು ನೀರಿನ ತರ ಎಲ್ಲಿ ಬೇಕಾದ್ರೂ ಇರ್ತೀನಿ, ಆದ್ರೆ ನೀನಿವತ್ತು ಮಾಡಿದ್ದು ಸರೀನಿ ಅಂತಾರೆ. ಆಮೇಲೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಕೂತ್ಕೊಂಡು ಸೀತಾರಾಮ್ ಭಜನೆ ಶುರು ಮಾಡ್ತಾರೆ. ಮಹಾರಾಜಿ ಮರದ ಕೆಳಗೆ ಕೂತಿದ್ದಾರೆ ಅನ್ನೋ ವಿಷಯ ಊರಿನವರಿಗೆ ಗೊತ್ತಾದ ತಕ್ಷಣ ಎಲ್ಲರೂ ಅಲ್ಲಿಗೆ ಬಂದು ಅವರ ಜೊತೆ ಭಜನೆ ಮಾಡಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬ್ರಿಟಿಷ್ ಅಧಿಕಾರಿ ಈಗ ಹೊರಡಬೇಕು ಅಂತಾನೆ. ಟ್ರೈನ್ ಸ್ಟಾರ್ಟ್ ಆಗುತ್ತೆ, ಇಂಜಿನ್ ಕೂಡ ಓಡತ್ತೆ. ಆದ್ರೆ ಟ್ರೈನ್ ಮಾತ್ರ ಮುಂದೆ ಹೋಗಲ್ಲ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಟ್ರೈನ್ ಒಳಗೆ ಕಲ್ಲಿದ್ದಲು ಮೇಲೆ ಕಲ್ಲಿದ್ದಲು ಹಾಕಿದ್ರೂ ಟ್ರೈನ್ ನಲ್ಲಿ ಯಾವ ಪ್ರಾಬ್ಲಮೂ ಇರಲಿಲ್ಲ. ಆದ್ರೂ ಟ್ರೈನ್ ಒಂದಿಂಚೂ ಕದಲಲ್ಲ. ಒಳಗಿದ್ದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕಂಗಾಲಾಗ್ತಾನೆ. ಅಸಲಿಗೆ ಟ್ರೈನ್ಗೆ ಏನಾಗಿದೆ ಅನ್ನೋದೇ ಅವರಿಗೆ ಅರ್ಥ ಆಗಲ್ಲ. ಕೊನೆಗೆ ಅವರು ಇನ್ನೊಂದು ಇಂಜಿನ್ ತಂದು ಆ ಟ್ರೈನ್ ನ ಎಳೆದುಕೊಂಡು ಹೋಗಕ್ ಮುಂದಾಗ್ತಾರೆ. ಆದ್ರೆ ಅದು ಫೇಲ್ ಆಗುತ್ತೆ. ಎರಡನೇ ಇಂಜಿನ್ ಕೂಡ ಕೆಲಸ ಮಾಡಲ್ಲ. ಕೊನೆಗೆ ಟೆಕ್ನಿಷಿಯನ್ಸ್ ಮೇಲಿನ ಅಧಿಕಾರಿಗಳಿಗೆ ಫಸ್ಟ್ ಕ್ಲಾಸ್ ನಲ್ಲಿ ಒಬ್ಬ ಬಾಬಾ ಕೂತಿದ್ರು, ಅವ್ರನ್ನ ಕೆಳಗಿಳಿಸಿದ್ಮೇಲೆ ಟ್ರೈನ್ ಮುಂದೆ ಹೋಗ್ತಿಲ್ಲ ಅಂತ ಹೇಳ್ತಾರೆ. ಮಹಾರಾಜಿನ ಕೆಳಗಿಳಿಸಿದ್ಮೇಲೆನೆ ಟ್ರೈನ್ ನಿಂತಿದೆ ಅನ್ನೋದು ದೊಡ್ಡ ಆಫೀಸರ್ಗಳಿಗೆ ಗೊತ್ತಾದಾಗ ತಾವು ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಅಂತ ಅವರಿಗೆ ಅರ್ಥ ಆಗುತ್ತೆ. ತಕ್ಷಣ ರೈಲ್ವೆಯ ಎಲ್ಲಾ ದೊಡ್ಡ ಆಫೀಸರ್ಗಳು ಮಹಾರಾಜಿ ಮುಂದೆ ಬಂದು ಕ್ಷಮೆ ಕೇಳ್ತಾರೆ. ಆಗ ಮಹಾರಾಜಿ ನಗ್ತಾ, ನಾನ್ ನಿಮ್ಮ ಟ್ರೈನ್ ತಡೆದಿಲ್ಲ, ಬೇಕಾದ್ರೆ ಇನ್ನೊಂದು ಇಂಜಿನ್ ತರಿಸ್ಕೊಡಿ, ಈ ಟ್ರೈನ್ ತಗೊಂಡ್ ಹೋಗಿ ಅಂತಾರೆ. ಆದ್ರೆ ಇದೆಲ್ಲ ಮಹಾರಾಜಿ ಅವರದೇ ಪವಾಡ ಅಂತ ಅಲ್ಲಿದ್ದ ಎಲ್ಲರಿಗೂ ಗೊತ್ತಾಗಿತ್ತು. ಆ ದೊಡ್ಡ ಆಫೀಸರ್ಗಳ ಜೊತೆ ಆ ಬ್ರಿಟಿಷ್ ಅಧಿಕಾರಿ ಕೂಡ ಬಂದು ಕ್ಷಮೆ ಕೇಳ್ತಾರೆ. ಈ ವ್ಯಕ್ತಿ ಸಾಮಾನ್ಯ ಮನುಷ್ಯನಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಇನ್ಮುಂದೆ ಈ ತರಹದ ಜನರ ತಂಟೆಗೆ ಹೋಗ್ಬಾರದು ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಆಮೇಲೆ ಮಹಾರಾಜಿ ಅದೇ ಟ್ರೈನ್ಗೆ ವಾಪಸ್ ಹೋಗಿ ಕೂತ್ಕೊಳ್ತಾರೆ. ಆವಾಗ ಟ್ರೈನ್ ಮತ್ತೆ ಮುಂದೆ ಹೋಗೋಕೆ ಶುರು ಮಾಡುತ್ತೆ. ಮುಂದಿನ ಸೀನ್ ನಲ್ಲಿ ಮಹಾರಾಜಿ ಅವರ ಅಪ್ಪನಿಗೆ ತನ್ನ ಮಗ ಲಕ್ಷ್ಮೀನಾರಾಯಣ್ ಎಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವರು ಮಹಾರಾಜಿಯನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಪ್ಪ ಬುದ್ಧಿ ಹೇಳ್ತಾ, ನಮ್ಮ ಜೀವನ ಹೀಗೂ ನಡೆದೋಯ್ತು, ಆದ್ರೆ ನಿನಗೆ ಮದುವೆ ಆಗಿದೆ, ಅದಕ್ಕೆ ನೀನು ಮನೆಗೆ ವಾಪಸ್ ಬರಲೇಬೇಕು ಅಂತ ಹೇಳ್ತಾರೆ. ಅಪ್ಪನ ಹಠ ಮತ್ತು ಹೆಂಡತಿಯ ಕಾರಣದಿಂದ ಮಹಾರಾಜಿ ಮತ್ತೆ ಮನೆಗೆ ಬರ್ಬೇಕಾಗುತ್ತೆ. ಇಬ್ಬರು ಖುಷಿಯಾಗಿ ಇರ್ತಾರೆ. ಆದ್ರೆ ಹೆಂಡತಿಗೆ ಕೆಲವು ಪ್ರಾಬ್ಲಮ್ ಇರುತ್ತೆ. ಅವಳು, ನೀವು ಮಿಕ್ಕ ಗಂಡಂದಿರ ತರ ಇರಲ್ಲ, ನನ್ನ ಕಡೆ ನೀವು ತಿರುಗಿಯೂ ನೋಡಲ್ಲ ಅಂತ ಹೇಳ್ತಾಳೆ. ಆಗ ಮಹಾರಾಜಿ, ನನ್ನ ಈ ಜೀವನ ಬರೀ ಶ್ರೀರಾಮ ಮತ್ತು ಹನುಮಂತನಿಗೋಸ್ಕರ ಮೀಸಲು, ಅದಕ್ಕೆ ನನ್ನಿಂದ ಜಾಸ್ತಿ ನಿರೀಕ್ಷೆ ಇಟ್ಕೋಬೇಡ ಅಂತಾರೆ. ಇಲ್ಲೂ ಮಹಾರಾಜಿ ಒಂದು ಪವಾಡ ತೋರಿಸ್ತಾರೆ. ಅದನ್ನ ನೋಡಿ ಅವರ ಹೆಂಡತಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಮಹಾರಾಜಿ ತಾವು ವಾಪಸ್ ನೀನ್ ಕರೋಡಿಗೆ ಹೋಗ್ಬೇಕು ಅಂತಾರೆ. ಯಾಕಂದ್ರೆ ಅಲ್ಲಿ ಕೆಲವು ಭಕ್ತರಿದ್ದು ಅವರನ್ನ ಭೇಟಿ ಮಾಡ್ಬೇಕಿತ್ತು. ಅಲ್ಲಿಗೆ ಹೋದ್ಮೇಲೆ ಗೋಪಾಲ್ನ ಭೇಟಿ ಮಾಡ್ತಾರೆ. ಆದ್ರೆ ಗೋಪಾಲ್ ಕೆಲವು ವಿಷಯ ಹೇಳ್ತಾನೆ. ಅದನ್ನ ಕೇಳಿ ಸ್ವತಃ ಮಹಾರಾಜಿಗೆ ಶಾಕ್ ಆಗುತ್ತೆ. ಗೋಪಾಲ್ ಹೇಳ್ತಾನೆ, ದೇವಸ್ಥಾನ ಕಟ್ಟಿರೋ ಜಾಗ ರಘು ಅನ್ನೋ ವ್ಯಕ್ತಿಗೆ ಸೇರಿದ್ದು. ಆ ದೇವಸ್ಥಾನದ ಮೇಲೆ ಬರೀ ನಮ್ಮದೇ ಹಕ್ಕು ಅಂತ ರಘು ಹೇಳ್ತಿದ್ದಾನೆ. ಅದಕ್ಕೆ ಮಹಾರಾಜಿ, ಹಕ್ಕು ಯಾರಿಗೆ ಸೇರುತ್ತೆ ಅನ್ನೋದು ದೇವರಿಗೆ ಮಾತ್ರ ಗೊತ್ತು ಅಂತಾರೆ. ಆದ್ರೆ ಮಹಾರಾಜಿ ಇನ್ಮುಂದೆ ಆ ಜಾಗದಲ್ಲಿ ಇರಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಗೋಪಾಲ್ಗಿ, ಇನ್ಮುಂದೆ ನಾನು ಇಲ್ಲಿರಲ್ಲ, ಮುಂದಕ್ಕೆ ದೇವಸ್ಥಾನನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಮಹಾರಾಜಿ ಇಲ್ಲಿಂದ ಶಾಶ್ವತವಾಗಿ ಹೋಗ್ತಿದ್ದಾರೆ ಅನ್ನೋದು ಊರಿನವರಿಗೆ ಗೊತ್ತಾದಾಗ ಇಡೀ ಊರೇ ಸೇರುತ್ತೆ. ಅವರು ಮಹಾರಾಜಿನ ತಡೆಯೋಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವ್ರು ನಿಲ್ಲದೆ ಅಲ್ಲಿಂದ ಹೊರಟೋಗ್ತಾರೆ.
ಅದಾದ್ಮೇಲೆ ಸೀನ್ ಫಾರೂಕಾಬಾದ್ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿ ಇನ್ನೂ ಕೆಲವರಿಗೆ ಮಹಾರಾಜಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇವರ್ಯಾರೋ ಕಳ್ಳ ಅಥವಾ ಡೋಂಗಿ ಬಾಬಾ ಅಂತ ಅವ್ರಿಗೆ ಅನ್ಸುತ್ತೆ. ಅದಕ್ಕೆ ನಾಸರ್ ಅಲಿ ಅನ್ನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾರಾಜಿ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾನೆ. ಆದ್ರೆ ಅವರು ಮಾಡಿದ ದೊಡ್ಡ ತಪ್ಪು ಇದೆ. ಮಾರನೇ ದಿನ ಬೆಳಗ್ಗೆ ಕೆಲವು ಕಾನ್ಸ್ಟೇಬಲ್ಗಳು ನಾಸರ್ ಅಲಿ ಹತ್ರ ಬಂದು, ನಾವು ಲಾಕಪ್ ನಲ್ಲಿ ಹಾಕಿದ್ದ ಮನುಷ್ಯ ಸುಮಾರು 10 ಬಾರಿ ಒಳಗೆ ಹೊರಗೆ ಹೋಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅವರಂತೂ ಯಾವುದೋ ದೆವ್ವ ನೋಡಿದಂಗೆ ಭಯಗೊಂಡಿದ್ರು. ಇದನ್ನ ಕೇಳಿ ನಾಸರ್ ಅಲಿಗೂ ಶಾಕ್ ಆಗುತ್ತೆ. ಆದ್ರೆ ಅವನಿಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಅದಕ್ಕೆ ಕಣ್ಣಾರೆ ನೋಡೋಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಲಾಕಪ್ ನ ಬೀಗ ಓಪನ್ ಆಗ್ತಾನೇ ಇರಲ್ಲ. ಇದನ್ನ ನೋಡಿ ಒಳಗಡೆ ಕೂತಿರೋ ಮನುಷ್ಯ ಸಾಮಾನ್ಯನಲ್ಲ ಅಂತ ನಾಸಿರ್ ಅಲಿಗೆ ಅರ್ಥ ಆಗುತ್ತೆ. ಆಮೇಲೆ ಮಹಾರಾಜಿ ಬೀಗ ತೆಗೆದಾಗ ನಾಸಿರ್ ಅಲಿ ಒಳಗ ಹೋಗಿ, ನನ್ನನ್ನ ಕ್ಷಮಿಸ್ಬಿಡಿ, ನೀವು ಸಾಮಾನ್ಯ ಮನುಷ್ಯನಲ್ಲ ಅನ್ನೋದು ನನಗ್ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತಾನೇ ಇರಲಿಲ್ಲ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ದಾರಿ ತಪ್ಪಿರ್ತಾನೆ. ಅವನು ಮಾರನೇ ದಿನ ಬೆಳಗ್ಗೆ ತನ್ನ ಅಣ್ಣನ ಹತ್ರ ತಲುಪಿ ಒಂದ್ ಫೈಲ್ ಕೊಡ್ಬೇಕಿತ್ತು. ಆದ್ರೆ ಅದಕ್ಕಾಗಿ ಅವನು ಕಾಡನ್ನ ದಾಟಬೇಕಾಗಿತ್ತು. ಆ ಕಾಡನ್ನ ದಾಟೋಕೆ ಟ್ರೈ ಮಾಡಿದವರು ಸಾಯ್ತಾರೆ, ಇಲ್ಲಾಂದ್ರೆ ಹುಚ್ಚರಾಗ್ತಾರೆ. ಕೆಲವರೇ ಡೆಡ್ ಬಾಡಿಯೂ ಸಿಗಲ್ಲ ಅಂತ ಯಾರು ಅವನಿಗೆ ಹೇಳಿದ್ರು. ಆದ್ರೂ ಅವನಿಗೆ ಅಲ್ಲಿಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕಾಡಿನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕೊಂಡ ಅವನಿಗೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಅರ್ಥ ಆಗಲ್ಲ. ಎಷ್ಟೇ ಸುತ್ತಿದ್ರೂ ಕೊನೆಗೆ ಮತ್ತೆ ಅದೇ ಜಾಗಕ್ಕೆ ಬಂದು ನಿಲ್ತಿದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವನಿಗೆ ವಿಚಿತ್ರ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಭಯಗೊಂಡ ಆ ವ್ಯಕ್ತಿ ಭಕ್ತಿಯಿಂದ ಹನುಮಾನ್ ಚಾಲಿಸ ಜಪ ಮಾಡೋಕೆ ಶುರು ಮಾಡ್ತಾನೆ. ನೋಡ್ತಿದ್ದಂತೆ ಆ ವಿಚಿತ್ರ ಶಬ್ದಗಳೆಲ್ಲ ದೂರವಾಗುತ್ತೆ. ಆಗ ಅವನ ಮುಂದೆ ಮಹಾರಾಜಿ ಬರ್ತಾರೆ. ಅವನನ್ನು ನೋಡಿ ಒಂದು ಕ್ಷಣ ಆ ವ್ಯಕ್ತಿ ಭಯಪಡ್ತಾನೆ. ಆಗ ಮಹಾರಾಜಿ, ಹನುಮಾನ್ ಚಾಲಿಸ ಜಪ ಮಾಡ್ತೀಯಾ, ಆದ್ರೂ ಜನರಿಗೆ ಹೆದರ್ತೀಯಾ ಅಂತ ಕೇಳ್ತಾರೆ. ಆ ವ್ಯಕ್ತಿ, ನನಗೆ ನಾಳೆ ಬೆಳಗ್ಗೆ ಮನೆ ತಲುಪುವುದು ತುಂಬಾ ಮುಖ್ಯ, ಎಷ್ಟೇ ಕಷ್ಟ ಆದ್ರೂ ನಾಳೆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಮಹಾರಾಜಿ ಅವನಿಗೆ ದಾರಿ ತೋರಿಸ್ತಾರೆ. ಅಷ್ಟೇ ಅಲ್ಲ, ಆ ವ್ಯಕ್ತಿಯ ಹೆಸರು ಮತ್ತು ಅವನು ತೆಗೆದುಕೊಂಡು ಹೋಗ್ತಿದ್ದ ಫೈಲ್ನಲ್ಲಿ ಏನಿದೆ ಅನ್ನೋದು ಮಹಾರಾಜಿಗೆ ಗೊತ್ತಿತ್ತು. ಇದನ್ನ ಕೇಳಿ ಆ ವ್ಯಕ್ತಿ ಶಾಕ್ ಆಗ್ತಾನೆ. ಇವರು ಸಾಮಾನ್ಯ ಮನುಷ್ಯನಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಅವನು ಮಹಾರಾಜಿ ನಿಮ್ಮನ್ನ ಮತ್ತೆ ಯಾವಾಗ ಭೇಟಿ ಮಾಡ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ಮಹಾರಾಜಿ 20 ವರ್ಷದ ನಂತರ ಖಂಡಿತ ನಮ್ಮ ಭೇಟಿ ಆಗುತ್ತೆ ಅಂತಾರೆ. ಮತ್ತೆ ಇದರ ಜೊತೆಗೇನೆ ಈ ಫಿಲ್ಮ್ ಇಲ್ಲಿಗೆ ಮುಗಿಯುತ್ತೆ. ಫ್ರೆಂಡ್ಸ್, ನಿಮ್ಗೂ ಈ ಫಿಲ್ಮ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಫಿಲ್ಮ್ಗೆ 10ಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ತರಹದ ಲೇಟೆಸ್ಟ್ ಮತ್ತು ಫ್ರೆಶ್ ಕಂಟೆಂಟ್ ಸಿಗ್ತಾ ಇರ್ಲಿ ಅಂತ. ಸಿಗೋಣ ಮತ್ತೊಂದು ಸೂಪರ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ ಜೊತೆ ಕನೆಕ್ಟ್ ಆಗಿರಿ. ಧನ್ಯವಾದ. ಜೈ ಶ್ರೀರಾಮ್.